ಈಗಾಗಲೇ ಇರಾನ್ ಮತ್ತು US ನಡುವೆ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡದ ಸಂದರ್ಭದಲ್ಲಿ ಮತ್ತೊಂದು ಮಹತ್ವದ ಬೆಳಗ್ಗೆ ನಡೀತಾ ಇದೆ. ನಾಳೆಯಿಂದ ಅಮೆರಿಕ ಕಂಪನಿಗಳೇ ಇರಾನ್ನ ಟಾರ್ಗೆಟ್ ಆಗ್ತಾವೆ ಅನ್ನುವಂತಹ ವಿಚಾರವನ್ನು ಅಧಿಕೃತವಾಗಿ ಈಗ ಇರಾನ್ ಘೋಷಣೆಯನ್ನು ಮಾಡಿಕೊಂಡಿದೆ. ಹಾಗಾದರೆ ಯಾವ್ಯಾವ ಕಂಪನಿಗಳು ಅಂತ ನೋಡ್ತಾ ಹೋದರೆ US ನ ಟೆಕ್ ಸಂಸ್ಥೆಗಳೇನಿದ್ದಾವೆ, ಒಟ್ಟು 18 ಟೆಕ್ ಸಂಸ್ಥೆಗಳು. ಆ 18 ಟೆಕ್ ಸಂಸ್ಥೆಗಳ ಮೂಲಕವಾಗಿ ನಾವು ಟಾರ್ಗೆಟನ್ನು ಮಾಡ್ತೀವಿ, ಆ ಕಂಪ್ನಿಗಳ ಮೇಲೆ ಟಾರ್ಗೆಟನ್ನು ಮಾಡ್ತೀವಿ. ಅದರಲ್ಲಿ ಸ್ಪೆಷಲಿ ಗೂಗಲ್ ಇದೆ, ಮೆಟಾ ಇದೆ, ಒರಾಕಲ್ ಇದೆ, ಅದರ ಜೊತೆಗೆ ಬಹಳಷ್ಟು ಬೋಯಿಂಗ್ ಕಂಪನಿ ಇದೆ, ಅದರ ಜೊತೆಗೆ ಹ್ಯಾವ್ಲೆಟ್ ಇದೆ, ಇನ್ನು ಒರಾಕಲ್ ಕಾರ್ಪ್, ಆ್ಯಪಲ್ ಇಂಕ್, ಮೆಟಾ, ಇದರ ಜೊತೆಗೆ JP ಮಾರ್ಗನ್, ಚೆಸ್ಕೋ, ಅದರ ಜೊತೆಗೆ ಟೆಸ್ಲಾ. ಈ ಎಲ್ಲ ಕಂಪನಿಗಳು ಈಗಾಗಲೇ ಇರಾನ್ನಲ್ಲಿರುವಂತಹ ಕಂಪ್ನಿಗಳೇನಿದ್ದಾವೆ ಅದರ ಮೇಲೆ ನಾವು ದಾಳಿಯನ್ನು ಮಾಡ್ತೀವಿ. ಪ್ರತೀಕಾರ ಯಾವ ರೀತಿಯಾಗಿ ತೀರಿಸ್ಕೊಳ್ತೀವಿ ಅಂದರೆ, ಇರಾನ್ ಮೇಲೆ ದಾಳಿ ಮಾಡಿ ನಮ್ಮ ನಾಯಕರನ್ನು ಹತ್ಯೆ ಮಾಡುವಂತಹ ಕೆಲಸವನ್ನು ಮಾಡಿದಾರಲ್ಲ, ಆ ನಾಯಕರ ಪ್ರತಿ ಹತ್ಯೆಗೂ ಸಹ ನಾವು US ಬೇಸ್ಡ್ ಕಂಪನಿ ಒಟ್ಟು 18 ಕಂಪನಿಗಳ ನೇಮನ್ನು ಕೊಡಲಾಗಿದೆ. ಆ 18 ಕಂಪನಿಗಳ ಮೇಲೆ ನಾವು ಟಾರ್ಗೆಟನ್ನು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಸ್ವತಃ ಈಗ ಇರಾನ್ ಹೇಳ್ಕೊಂಡಿದೆ. ಆ ಮೂಲಕವಾಗಿ ಇಷ್ಟು ದಿವಸಗಳ ಕಾಲ ತೈಲ, ಗ್ಯಾಸ್, ಅದರ ಜೊತೆಗೆ ಮೂಲ ಸೌಕರ್ಯಗಳ ಮೇಲೆ ದಾಳಿ ಆಗ್ತಾ ಇತ್ತು. ಈಗ ಟೆಕ್ ಕಂಪ್ನಿಗಳನ್ನು ಟಾರ್ಗೆಟ್ ಮಾಡೋ ಮೂಲಕವಾಗಿ ವಿಶ್ವದಲ್ಲಿ ಮತ್ತೊಂದು ರೀತಿಯ ಹೊಸ ಯುದ್ಧಕ್ಕೆ ನಾಂದಿ ಹಾಡುವಂತಹ ಕೆಲಸವನ್ನು ಈಗ ಇರಾನ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇರಾನ್ನ ಟೆಹರಾನ್ ಸಮಯದ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದರೆ ಏಪ್ರಿಲ್ 1ನೇ ತಾರೀಕು 8 ಗಂಟೆಗೆ ಆವಾಗಿಂದಲೂ ಸಹ ನಾವು ದಾಳಿಯನ್ನು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದೆ. ಹಾಗಾದರೆ ಯುದ್ಧದ ಕಾರ್ಮೋಡದ ಭೀತಿ ಮತ್ತೆ ಯಾವ ಆ್ಯಂಗಲ್ನ ಪಡ್ಕೊಳ್ಳುತ್ತೆ ಅಂತ ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಕೊಡ್ತಾರೆ. ವಿದ್ಯಶ್ರೀ, US ಬೇಸ್ಡ್ ಟೆಕ್ ಕಂಪ್ನಿಗಳ ಮೇಲೆ 16ರಿಂದ 18 ಕಂಪ್ನಿಗಳನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಅಧಿಕೃತವಾಗಿ ಇರಾನ್ ಘೋಷಣೆ ಮಾಡಿದೆ. ಹಾಗಿದ್ರೆ ಇದರ ಲೆಕ್ಕಾಚಾರ ಏನು ಅಂತ? ಜಗದೀಶ್, ಯುದ್ಧ ಆರಂಭ ಆಗಿ 1 ತಿಂಗಳು ಕಳೆಯಿತು. ಯುದ್ಧದಲ್ಲಿ ಯಾರ ಕೈ ಮೇಲಾಗ್ತಿದೆ ಅಂತಂದ್ರೆ, ಆರಂಭದಲ್ಲಿ ಪ್ರತಿ ಯುದ್ಧದಲ್ಲಾದ ರೀತಿಯೇ ಅಮೆರಿಕಾದ ಮೇಲುಗೈ ಕಾಣಿಸ್ತು. ಬಟ್ ನಿಜಕ್ಕೂ ಅಮೆರಿಕ ಯುದ್ಧವನ್ನ ಗೆಲ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ರೆ, ಗ್ರೌಂಡ್ ಆಪರೇಷನ್ಗೆ ಸಿದ್ಧವಾಗಿರುವಂತಹ ಅಮೆರಿಕಾಗೆ, ಖಾರ್ಗ್ ದ್ವೀಪವನ್ನ ನಾವು ವಶಕ್ಕೆ ಪಡ್ಕೊಳ್ತೀವಿ ಅಂತ ಹೇಳ್ತಾ ಇರುವಂತಹ ಅಮೆರಿಕಾಗೆ, ಜೊತೆಗೆ ಏಪ್ರಿಲ್ 6ನೇ ತಾರೀಕಿನವರೆಗಿನ ಡೆಡ್ ಲೈನ್ ಪವರ್ ಯೂನಿಟ್ ಗಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಏನು ಅಮೆರಿಕ ಡೆಡ್ ಲೈನ್ ಅನ್ನ ಕೊಟ್ಟಿದೆ, ಅಂಥ ಅಮೆರಿಕಾಗೆ ಸಡ್ಡು ಹೊಡೆಯುವ ರೀತಿ ಈಗ ಮತ್ತೊಂದು ಡೆಡ್ ಲೈನ್ ಅನ್ನ ಕೊಡುವಂತಹ ಕೆಲಸವನ್ನ ಇರಾನ್ ಮಾಡಿದೆ. IRGCಯ ಸ್ಟೇಟ್ಮೆಂಟ್ ಅಲ್ಲಿ ದೇ ಆರ್ ವೆರಿ ಕ್ಲಿಯರ್. ಅವ್ರು ಹೇಳ್ತಾರೆ, ಏಪ್ರಿಲ್ 1ನೇ ತಾರೀಕಿನಿಂದ ಅಂದ್ರೆ ನಾಳೆಯಿಂದ ಇಫ್ ಇನ್ ಕೇಸ್ ಮತ್ತೊಬ್ಬ ಇರಾನ್ನ ಟಾಪ್ ಲೀಡರ್ನ ಅಸಾಸಿನ್ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ, ಬರ್ದಿಟ್ಕೊಳ್ಳಿ, ಈ ಮಧ್ಯಪ್ರಾಚ್ಯ ಪ್ರಾಂತ್ಯದಲ್ಲಿ ಇರುವಂತಹ ಅಮೆರಿಕ ಬೇಸ್ಡ್ ಕಂಪನಿಗಳು ಏನಿದ್ದಾವೆ ಅವುಗಳನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಅನ್ನುವುದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದೆ IRGC. ಆ ಮೂಲಕ ಯುದ್ಧದ ಮೂಲಕ ತನ್ನ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇರುವಂತಹ ಅಮೆರಿಕಾಗೆ ಮತ್ತಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒತ್ತಡವನ್ನ ಹೇರುವಂತಹ ಪ್ರಯತ್ನ, ಆಲ್ರೆಡಿ ಪೊಲಿಟಿಕಲಿ ಆ ಒತ್ತಡ ಅಮೆರಿಕಾಗೆ ಫೀಲ್ ಆಗ್ತಾ ಇದೆ. ಯಾವ ರೀತಿ ಇಡೀ ಜಾಗತಿಕವಾಗಿ ಆಗಿರುವಂತಹ ಪ್ರೆಷರ್ ಅದು ಅಮೆರಿಕಾದ ತಲೆ ಮೇಲೆ ಬರ್ತಿದೆ ಅನ್ನೋದು ಅಮೆರಿಕ ಗೊತ್ತಾಗ್ತಾ ಇದೆ. ಎಕ್ಸಿಟ್ ಪ್ಲಾನ್ ಏನು ಅನ್ನೋದೇ ಅಮೆರಿಕಾಗೆ ಅರ್ಥ ಆಗ್ತಾ ಇಲ್ಲ. ಈ ಯುದ್ಧದಿಂದ ತಾನು ಹೊರಗೆ ಹೋಗೋದು ಹೇಗೆ, ಈ ಯುದ್ಧ ಫುಲ್ ಸ್ಟಾಪ್ ಇಡೋದು ಹೇಗೆ, ಇದು ಅರ್ಥ ಆಗದೆ ಅಮೆರಿಕ ಒದ್ದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಮೆರಿಕಾದ ಕಂಪನಿಗಳು ಏನಿದ್ದಾವೆ, ಸುಮಾರು 18 ಕಂಪನಿಗಳು ನೀವು ಉಲ್ಲೇಖ ಮಾಡಿದ ಹಾಗೆ, ಅದರಲ್ಲಿ ಮೈಕ್ರೋಸಾಫ್ಟ್ ಇದೆ, ಡೆಲ್ ಇದೆ, ಜೊತೆಗೆ ಸಿಸ್ಕೋ, ಆಪಲ್, ಮೆಟಾ, JP ಮಾರ್ಗನ್, ಟೆಸ್ಲಾ, ಹೀಗೆ ಹಲವು ಕಂಪನಿಗಳಿದ್ದಾವೆ. ಪ್ರಮುಖ ಕಂಪನಿಗಳು, ಅಮೆರಿಕ ಬೇಸ್ಡ್ ಪ್ರಮುಖ ಕಂಪನಿಗಳು. ಈ ಕಂಪನಿಗಳು ಎಲ್ಲಿ ಲೊಕೇಟ್ ಆಗಿದಾವೆ ಅಂತ ಕೇಳಿದ್ರೆ, ಯಾವ ದೇಶಗಳು ಸದ್ಯ ಅಮೆರಿಕಾದ ಬೇಸ್ ಇವೆ ಅನ್ನುವಂತಹ ಕಾರಣಕ್ಕೆ ದಾಳಿಗೆ ಒಳಗಾಗ್ತಾ ಇದ್ದಾವೋ ಅದು ದುಬೈ, ಅಬುದಾಬಿ, ಅದರ ಜೊತೆಗೆ ಕತಾರ್, ಇಸ್ರೇಲ್, ಬಹ್ರೇನ್, ಈ ಪ್ರದೇಶಗಳಲ್ಲಿದ್ದಾವೆ ಪ್ರಮುಖ ಕಂಪನಿಗಳು. ಅಮೆರಿಕಾದ ಪ್ರಮುಖ IT ಕಂಪನಿಗಳಿದ್ದಾವೆ. ಆ ಕಂಪನಿಗಳ ಮೇಲೆ ನಾವು ದಾಳಿ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ ಅಂತ ಹೇಳಿ IRGC ಹೇಳಿದೆ. ಅಲ್ಲಿಗೆ ಯುದ್ಧ ಮತ್ತೊಂದು ರೀತಿಯಾದಂತಹ ಮಜಲನ್ನ ಪಡ್ಕೊಳ್ತಾ ಇದೆ. ನೀವು ಒಂದು ವೇಳೆ ನಮ್ಮ ಟಾಪ್ ಲೀಡರ್ಗಳನ್ನ ಹತ್ಯೆ ಮಾಡಿದ್ರೆ, ಅಥವಾ ನೀವೇನಾದ್ರೂ ನಮ್ಮ ಪವರ್ ಪ್ಲಾಂಟ್ಗಳ ಮೇಲೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿಯನ್ನ ನಡೆಸಿದ್ರೆ, ನಮ್ಮ ಟಾರ್ಗೆಟ್ನೂ ಕೂಡ ನಾವು ಶಿಫ್ಟ್ ಮಾಡ್ತಾ ಇದೀವಿ ಅನ್ನುವಂಥ ಕ್ಲಿಯರ್ ಮೆಸೇಜ್. ಇಲ್ಲಿ ಒತ್ತಡ ಯಾರಿಗೆಲ್ಲ? ಒಂದು ನೇರವಾಗಿ ಅಮೆರಿಕಾಗೆ, ಮತ್ತೊಂದು ಅಮೆರಿಕಾದ ಸೇನೆಗೆ ತನ್ನಲ್ಲಿ ಜಾಗವನ್ನ ಕೊಟ್ಟಂತಹ ಆ ಅಕ್ಕಪಕ್ಕದ ರಾಷ್ಟ್ರಗಳಿದ್ದಾವಲ್ಲ, ಅದು ಓಮನ್ ಇರಬಹುದು, ಅಬುದಾಬಿ UAE ಇರಬಹುದು, ಸೌದಿ ಅರೇಬಿಯಾ ಇರಬಹುದು, ಕತಾರ್ ಇರಬಹುದು, ಕುವೈತ್ ಇರಬಹುದು, ಅಥವಾ ಬಹ್ರೇನ್ ಇರಬಹುದು, ಆ ರಾಷ್ಟ್ರಗಳ ಮೇಲೆ ಒತ್ತಡವನ್ನ ಹೇರುವಂತಹ ಪ್ರಯತ್ನ. ಅಮೆರಿಕಾಗೆ ನೀವು ನೆಲೆಯನ್ನ ಕೊಡೋ ತನಕ ನಾವು ನಿಮ್ಮನ್ನ ನಾವು ದಾಳಿಯಿಂದ ನಾವು ಸ್ಪೇರ್ ಮಾಡೋದಿಲ್ಲ ಅನ್ನುವಂಥ ಮೆಸೇಜ್.
IRGC ಇಂದ. ಹಾಗಾಗಿ ಅಮೆರಿಕಾದ ಮೇಲೆ ಬೇರೆ ರೀತಿಯಾದಂತಹ ಒತ್ತಡವನ್ನ, ತನ್ನ ಮೇಲೆ ಒತ್ತಡ ಹೇರೋದಕ್ಕೆ ಅಮೆರಿಕ ಬರ್ತಾ ಇದೆ. ಆದ್ರೆ ಅದಕ್ಕೆ ತಿರುಮಂತ್ರವಾಗಿ ಈಗ IRGC ಹೊಸ ಪ್ಲಾನ್ ಅನ್ನ, ಹೊಸ ರೀತಿಯಾದಂತಹ ಸಂದೇಶವನ್ನ ಘೋಷಣೆ ಮಾಡ್ಕೊಂಡಿರೋದು. ಜಗದೀಶ್, ವಿದೇಶಿ ಒಂದು ವೇಳೆ ಏನಾದರೂ ಈ ರೀತಿಯಾಗಿ ದಾಳಿ ಆಗಿದ್ದೇ ಆದರೆ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಅಲ್ಲ, ಇಡೀ ವಿಶ್ವದಾದ್ಯಂತ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.